ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕಾಗಿ ಎತ್ತ ತಾಯಿಯನ್ನ ಕುರಿತಾದ ಒಂದು ಗೀತೆಯನ್ನು ಅರುಣ ತಂದೆ ತಾಯಿಗಳೇ ಮೊದಲಾದ ದೇವರು ಅಂತ ಹೇಳ್ತಾರೆ. ಆದ್ರಿಂದ ಈ ಲೋಕದಲ್ಲಿ ತಂದೆ ತಾಯಿಗಳಿಗೆ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾರೆ. ಮತ್ತು ದೇವರ ಸುತ್ತುವ ಮೊದಲು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅಂತ ಹೇಳ್ತಾರೆ. ಅದರಿಂದ ಲೋಕದಲ್ಲಿ ತಂದೆ ತಾಯಿಗಳ ಈ ಋಣವನ್ನ ನಾವು ಯಾವ ರೀತಿ ತೀರಿಸ್ಬೇಕಪ್ಪ ಅಂದ್ರೆ, ಅವನು ವಯಸ್ಸಾದ ಕಾಲದಲ್ಲಿ ಅವನ ಚೆನ್ನಾಗಿ ನೋಡ್ಕೊಂಡು ಸಾಕು, ಅವ್ರ ಋಣ ತೀರಿಸಬಹುದು ಅಂತ ಹೇಳ್ತಾ, ಎತ್ತ ತಾಯಿ ಎಂಬ ಪದವು ಎಷ್ಟೋ ದೊಡ್ಡದು, ಆ ತಾಯ ಹೃದಯವು ಇನ್ನೆಷ್ಟು ದೊಡ್ಡದು. ಈ ಒಂದು ಗೀತೆಯನ್ನ ಸಾದರಪಡಿಸೋಣ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯ ಹೃದಯವೇ ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯ ಹೃದಯವು ಅಷ್ಟೇ ದೊಡ್ಡದು. ಆಕಾಶ ದೊಡ್ಡದು, ಬೀಳದಂತೆ ಬಾಳದಂತೆ ನೋಡುವ ತಾಯಿ, ಬೀಳದಂತೆ ಬಾಳದಂತೆ ನೋಡುವ ತಾಯಿ. ಮಗುವಿನಿಂದ ತನ್ನ ಮನದ ಚಿಂತೆ ಬರೆವಳು, ಆ ಮಗುವಿನಿಂದ ಮುಂದಿನ ದಿನವ ಕಳೆವಳು, ತಾಯಿ ದಿನವ ಕಳೆವಳು. ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯ ಹೃದಯವೇ ಅಷ್ಟೇ ದೊಡ್ಡದು, ಅಷ್ಟೇ ದೊಡ್ಡದು.
ತಂದೆ ತಾಯಿಗಳೇ ನಿಜವಾದ ದೇವರು. ಆದ್ರಿಂದ ತಾಯಿಯೇ ದೇವರು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ. ಅದರಿಂದ ಆ ಮಾತೃ ದೇವರನ್ನ ಮನಸ್ಸುತ್ತ ಕಾರ್ಯಕ್ರಮಕ್ಕೆ ಹೋಗೋಣ.